ಹರಿ ಓಂ ಎಲ್ಲರಿಗೂ ನಮಸ್ಕಾರ. ಪುರಾಣಗಳಲ್ಲೇ ಶ್ರೇಷ್ಠವಾದ ಶ್ರೀಮದ್ ದೇವಿ ಭಾಗವತದ ದಿವ್ಯ ಜ್ಞಾನಸಾಗರಕ್ಕೆ ನಿಮಗೆ ಸ್ವಾಗತ. ಇವತ್ತು ನಾವು ಮೊದಲನೇ ಸ್ಕಂದದ 5ನೇ ಅಧ್ಯಾಯವನ್ನು ತಿಳಿಯೋಣ. ಇದು ನಮ್ಮ ಮುಂದೆ ಒಂದು ಅತ್ಯಂತ ಅದ್ಭುತವಾದ ಮತ್ತು ನಿಗೂಢವಾದ ಪ್ರಶ್ನೆಯನ್ನ ಇಡುತ್ತೆ. ಜಗತ್ತಿನ ಪಾಲಕನಾದ ಸಾಕ್ಷಾತ್ ವಿಷ್ಣುವಿನ ಶಿರವೇ ಆತನ ದೇಹದಿಂದ ಬೇರ್ಪಟ್ಟಿದ್ದು ಹೇಗೆ? ಬನ್ನಿ, ಭಗವಾನ್ ವಿಷ್ಣುವು ಹಯಗ್ರೀವನಾದ ಈ ಪವಿತ್ರ ಕಥೆಯ ರಹಸ್ಯವನ್ನ ಒಟ್ಟಿಗೆ ಅರಿಯೋಣ. ನೋಡಿ, ಈ ಪವಿತ್ರ ಕತೆ ಶುರುವಾಗೋದೇ ಋಷಿಗಳು ಸೂತ ಪುರಾಣಿಕರ ಮುಂದೆ ಇಟ್ಟ ಒಂದು ಗಹನವಾದ ಪ್ರಶ್ನೆಯೊಂದಿಗೆ. ಅವರ ಪ್ರಶ್ನೆ ಏನಿತ್ತು ಅಂದ್ರೆ, ಜಗತ್ತಿನ ಒಡೆಯನಾದ ಜನಾರ್ದನ ಮಾಧವನ ಶಿರವೇ ಆತನ ದೇಹದಿಂದ ಬೇರ್ಪಟ್ಟಿತ, ಅರೆ ಇದು ಹೇಗೆ ಸಾಧ್ಯವಾಯಿತು ಅಂತ. ಅವರ ಈ ಆಶ್ಚರ್ಯ, ಈ ಪ್ರಶ್ನೆ ನಮ್ಮ ಇಂದಿನ ಪಯಣದ ಕೇಂದ್ರ ಬಿಂದು. ಹಾಗಿದ್ರೆ ಈ ದೈವಿಕ ನಾಟಕದಲ್ಲಿ ನಾವು ಏನೆಲ್ಲ ನೋಡಲಿದ್ದೇವೆ ಅಂದ್ರೆ, ಮೊದಲಿಗೆ ಒಂದು ದೈವಿ ರಹಸ್ಯ, ನಂತರ ವಿಧಿಯ ಆಟ, ದೇವತೆಗಳ ವಿಲಾಪ, ಆಮೇಲೆ ಮಹಾತಾಯಿಯ ಸ್ತುತಿ, ದೇವಿಯ ದಿವ್ಯವಾಣಿ ಮತ್ತು ಕೊನೆಯದಾಗಿ ಭಗವಂತನ ನೂತನ ರೂಪ. ಈ ಕತೆ ಶುರುವಾಗೋದು ಒಂದು ಮಹಾಯುದ್ಧದ ನಂತರ. ಸುಮಾರು 10,000 ವರ್ಷಗಳ ಕಾಲ ನಿರಂತರವಾಗಿ ನಡೆದ ಒಂದು ಭೀಕರ ಯುದ್ಧದಿಂದ ಭಗವಾನ್ ಜನಾರ್ದನನು ತುಂಬಾನೇ ದಣಿದಿದ್ದ. ಹಾಗಾಗಿ ಸಂಪೂರ್ಣ ವಿಶ್ರಾಂತಿಗೋಸ್ಕರ ಯೋಗನಿದ್ರೆಯೇ ಮೊರೆ ಹೋಗಿದ್ದ. ಇದು ಸುಮ್ನೆ ಮಲಗೋದಲ್ಲ, ಬದಲಿಗೆ ಇದು ಪ್ರಜ್ಞಾಪೂರ್ವಕವಾದ ಯೋಗದ ಅತ್ಯಂತ ಆಳವಾದ ಸ್ಥಿತಿ. ಆತ ಯಾವ ರೀತಿ ವಿಶ್ರಮಿಸುತ್ತಿದ್ದ ಅಂದ್ರೆ, ಪದ್ಮಾಸನದಲ್ಲಿ ಕುಳಿತು ತನ್ನ ಬಾಣ ಹೂಡಿದ ಬಲಿಷ್ಠ ಧನುಸನ್ನ ನೆಲಕ್ಕೆ ಉರಿ ಅದರ ಮೇಲ್ತುದಿಗೆ ತನ್ನ ತಲೆಯನ್ನಿಟ್ಟು ಆಳವಾದ ನಿದ್ರೆಗೆ ಜಾರಿದ್ದ. ಆತನ ಆಯಾಸ ಎಷ್ಟಿತ್ತಂದ್ರೆ ಆತ ಕೂಡಲೇ ಗಾಢ ನಿದ್ರೆಗೆ ಶರಣಾಗಿದ್ದ. ಸರಿ, ಇದೇ ಹೊತ್ತಲ್ಲಿ ಏನಾಯ್ತು ಅಂದ್ರೆ, ಬ್ರಹ್ಮ ಮತ್ತು ಶಿವನ ನೇತೃತ್ವದಲ್ಲಿ ದೇವತೆಗಳೆಲ್ಲ ಸೇರಿ ಲೋಕ ಕಲ್ಯಾಣಕ್ಕಾಗಿ ಒಂದು ದೊಡ್ಡ ಯಜ್ಞವನ್ನ ಆರಂಭಿಸಿದರು. ಆದ್ರೆ ಆ ಯಜ್ಞ ಯಶಸ್ವಿ ಆಗ್ಬೇಕಂದ್ರೆ ಅದರ ಪ್ರಧಾನ ದೇವತೆಯಾದ ಭಗವಾನ್ ವಿಷ್ಣು ಅಲ್ಲಿ ಇರ್ಲೇಬೇಕಿತ್ತು. ದೇವತೆಗಳು ವೈಕುಂಠದಲ್ಲಿ ವಿಷ್ಣುವನ್ನ ಕಾಣದೆ ತಮ್ಮ ಧ್ಯಾನ ಶಕ್ತಿಯಿಂದ ಆತ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚಿ ಅಲ್ಲಿಗೆ ಬಂದ್ರು. ಅದೇ ಯೋಗನಿದ್ರೆಯಲ್ಲಿದ್ದ ಜಗದೊಡೆಯನನ್ನ ಕಂಡು ಅವರಿಗೆ ಎದೆ ಧಸ್ಸು ಕಂದಿತು. ಒಂದು ಕಡೆ ಯಜ್ಞವನ್ನ ಪೂರ್ಣಗೊಳಿಸಬೇಕಾದ ಅನಿವಾರ್ಯತೆ, ಇನ್ನೊಂದು ಕಡೆ ಪರಮಾತ್ಮನ ನಿದ್ರೆಗೆ ಭಂಗ ತಂದ್ರೆ ಏನಾಗುತ್ತೋ ಅನ್ನೋ ಭಯ. ಆಗ ದೇವತೆಗಳ ಚಿಂತೆಯನ್ನ ದೂರ ಮಾಡೋಕೆ ಸೃಷ್ಟಿಕರ್ತನಾದ ಬ್ರಹ್ಮದೇವನ ತಲೆಯಲ್ಲಿ ಒಂದು ಉಪಾಯ ಹೊಳಿತು. ಆತ ಗೆದ್ದಲು ಹುಳುಗಳನ್ನ ಸೃಷ್ಟಿಸಿ ಅವುಗಳಿಗೆ ವಿಷ್ಣು ತಲೆ ಕೊಟ್ಟು ಮಲಗಿದ್ದ ಆ ಧನುಸ್ಸಿನ ಹೆದೆಯನ್ನ ನಿಧಾನವಾಗಿ ಕಡಿಯೋಕೆ ಹೇಳಿದ. ಹೆದೆ ತುಂಡಾದಾಗ ಒಂದು ಸಣ್ಣ ಶಬ್ದ ಆಗುತ್ತೆ, ಅದರಿಂದ ಭಗವಂತ ಎಚ್ಚರಗೊಳ್ತಾನೆ, ನಮ್ಮ ಕೆಲ್ಸನೂ ಆಗುತ್ತೆ ಅನ್ನೋದು ಅವನ ಯೋಜನೆಯಾಗಿತ್ತು. ಆದ್ರೆ ಇಲ್ಲೊಂದು ಆಶ್ಚರ್ಯ ಕಾದಿತ್ತು. ಬ್ರಹ್ಮನ ಆಜ್ಞೆಯನ್ನ ಕೇಳಿದ ಆ ಸಣ್ಣ ಕೀಟ ಧರ್ಮಜ್ಞಾನದಿಂದ ಮಾತಾಡಿತು. ದೇವಾದಿದೇವನ ನಿದ್ರೆಗೆ ಭಂಗ ತರೋದು ಮಹಾಪಾಪ. ಶಾಸ್ತ್ರಗಳ ಪ್ರಕಾರ ಒಬ್ಬರನ್ನ ಗಾಢ ನಿದ್ರೆಯಿಂದ ಎಬ್ಬಿಸೋದು ಬ್ರಹ್ಮಹತ್ಯೆಗೆ ಸಮಾನವಾದ ಪಾಪ. ಅಂತಹ ಪಾಪದ ಕೆಲಸವನ್ನ ನಾನು ಯಾಕೆ ಮಾಡ್ಲಿ ಅಂತ ಅದು ನೇರವಾಗಿ ಪ್ರಶ್ನಿಸಿತು. ಇದಕ್ಕೆ ಬ್ರಹ್ಮ ಒಂದೊಂದು ಪರಿಹಾರ ಕೊಟ್ಟ. ಆತ ಆ ಕೀಟಕ್ಕೆ ಒಂದು ವರವನ್ನ ನೀಡಿದ. ನೀನು ನಮ್ಮ ಈ ಕೆಲಸವನ್ನ ಮಾಡಿಕೊಟ್ರೆ ಇನ್ಮುಂದೆ ಯಜ್ಞದಲ್ಲಿ ನಿನಗೂ ಪಾಲು ಸಿಗುತ್ತೆ. ಹೋಮಕುಂಡದಿಂದ ಹೊರಗೆ ಚೆಲ್ಲುವ ತುಪ್ಪವೆಲ್ಲ ನಿನಗೆ ಸೇರಿದ್ದು ಅಂತ ಭರವಸೆ ಕೊಟ್ಟ. ಈ ದೈವಿಕ ಒಪ್ಪಂದಕ್ಕೆ ಆ ವಮ್ರಿಕೀಟ ಕೊನೆಗೆ ಒಪ್ಕೊಂತು. ಬ್ರಹ್ಮನ ಆಜ್ಞೆಯಂತೆ ಆ ಗೆದ್ದಲು ಹುಳು ಧನುಸ್ಸಿನ ಹೆದೆಯನ್ನ ಕಡಿಯಿತು. ಕೂಡಲೇ ಆ ಹೆದೆ ಒಂದು ಭಯಂಕರವಾದ ಟಂಕಾರ ಶಬ್ದದೊಂದಿಗೆ ತುಂಡಾಯಿತು. ಆ ರಭಸಕ್ಕೆ ಇಡೀ ಬ್ರಹ್ಮಾಂಡವೇ ನಡುಗಿ ಹೋಯಿತು. ಭೂಮಿ ಕಂಪಿಸಿತೋ, ಸಾಗರಗಳು ಉಕ್ಕಿದವೋ. ಆ ಗೊಂದಲದಲ್ಲಿ ಯಾರೂ ನೋಡದಂತೆ ಭಗವಾನ್ ವಿಷ್ಣುವಿನ ಶಿರವೋ ಕಿರೀಟ ಸಮೇತ ಮಾಯವಾಗಿ ಹೋಯಿತು. ಎಲ್ಲವೂ ಶಾಂತವಾದ ಮೇಲೆ, ಕತ್ತಲೆ ಸರಿದ ನಂತರ ಬ್ರಹ್ಮ ಮತ್ತು ಮಹಾದೇವರಿಗೆ ಕಂಡಿದ್ದ ವಿಷ್ಣುವಿನ ಶಿರವಿಲ್ಲದ ದೇಹ. ಆ ದೃಶ್ಯವನ್ನ ಕಂಡು ದೇವತೆಗಳು ದುಃಖ ಸಾಗರದಲ್ಲಿ ಮುಳುಗಿ ಗಟ್ಟಿಯಾಗಿ ಅಳ್ಳೋದಿಕ್ಕೆ ಶುರುಮಾಡಿದ್ರು. ಅವರು ಗೋಳಾಡುತ್ತಾ, ಓ ಭಗವಂತ, ಇದು ಎಂಥ ವಿಪತ್ತು! ನಿನ್ನನ್ನ ಯಾರೂ ನಾಶ ಮಾಡೋಕೆ ಆಗಲ್ಲ, ಆದ್ರೂ ನಿನ್ನ ಶಿರಸ್ಸು ಹೇಗೆ ಮಾಯವಾಯಿತು? ಅಯ್ಯೋ, ಈ ತಪ್ಪಿಗೆ ಯಾರನ್ನ ಹೊಣೆ ಮಾಡೋದು? ನಾವೇ ನಮ್ಮ ವಿನಾಶಕ್ಕೆ ಕಾರಣರಾದೆವಲ್ಲ ಅಂತ ಪರಿತಪಿಸಿದ್ರು. ಈ ಸಂಕಷ್ಟದ ಸಮಯದಲ್ಲಿ ದೇವತೆಗಳ ನಡುವೆ 2 ಅಭಿಪ್ರಾಯಗಳು ಹುಟ್ಕೊಂಡ್ವು.
ಪ್ರಯತ್ನ ಶ್ರೇಷ್ಠವೋ ಅಥವಾ ವಿಧಿ ಶ್ರೇಷ್ಠವೋ ಅಂತ. ದೇವಗುರು ಬೃಹಸ್ಪತಿ ವಿಪತ್ತನ್ನ ಪರಿಹರಿಸೋಕೆ ನಾವು ನಮ್ಮ ಪ್ರಯತ್ನ ಮತ್ತು ಬುದ್ಧಿವಂತಿಕೆಯನ್ನ ಬಳಸ್ಬೇಕು ಅಂತ ವಾದಿಸಿದ್ರು. ಆದರೆ ಇನ್ನೊಂದು ಕಡೆ ಇಂದ್ಯ ಸಂಪೂರ್ಣ ಹತಾಶನಾಗಿ ಸಾಕ್ಷಾತ್ ಭಗವಾನ್ ವಿಷ್ಣುವಿನ ಶಿರವೇ ಮಾಯವಾದ ಮೇಲೆ ನಮ್ಮ ಪ್ರಯತ್ನಕ್ಕೆಲ್ಲ ಧಿಕ್ಕಾರ, ವಿಧಿಯೇ ಎಲ್ಲಕ್ಕಿಂತ ದೊಡ್ಡದು ಅಂತ ಹೇಳಿದ. ಆಗ ಬ್ರಹ್ಮನು ಗಂಭೀರವಾಗಿ ಹೇಳಿದನು, ವಿಧಿಯ ಬರಹವನ್ನ ಯಾರೋ ತಪ್ಪಿಸೋಕಾಗಲ್ಲ. ಕೇಳಿ, ಹಿಂದೊಮ್ಮೆ ವಿಧಿಯ ಕಾರಣದಿಂದಲೇ ಶಿವನು ನನ್ನ ತಲೆಯನ್ನೇ ಕತ್ತರಿಸಿದ್ದ. ಶಾಪದಿಂದಾಗಿ ಅವನ ಜನನಾಂಗವು ಪತನಗೊಂಡಿತ್ತು. ಇಂದು ಅದೇ ರೀತಿ ಹರಿಯ ಶಿರಸ್ಸು ಉಪ್ಪು ಸಾಗರದಲ್ಲಿ ಬಿದ್ದಿದೆ. ಸಮಯದ ಪ್ರಭಾವದಿಂದ ಇಂದ್ರನಿಗೂ ಸಾವಿರಾರು ನೋವುಗಳು ಬಂದಿದ್ವು. ವಿಧಿಯನ್ನ ಮೀರೋದು ಯಾರಿಗೂ ಸಾಧ್ಯವಿಲ್ಲ. ವಿಧಿಯ ಮುಂದೆ ತಮ್ಮೆಲ್ಲ ಪ್ರಯತ್ನಗಳು ವ್ಯರ್ಥವಾದಾಗ ಬೇರೆ ಯಾವ ದಾರಿನೋ ಕಾಣದೆ ಬ್ರಹ್ಮನು ಅಂತಿಮ ಉಪಾಯದ ಮೊರೆ ಹೋದನು. ಆತ ಅಲ್ಲೇ ಮೂರ್ತರೂಪದಲ್ಲಿದ್ದ ವೇದಗಳಿಗೆ ಸರ್ವಲೋಕಗಳ ತಾಯಿಯಾದ ಸರ್ವಶಕ್ತಳಾದ ಮಹಾಮಾಯೆಯನ್ನ ಸ್ತುತಿಸಿ ಆಕೆಯ ಸಹಾಯವನ್ನ ಕೇಳಿಯಂತ ಆಜ್ಞಾಪಿಸಿದ. ವೇದಗಳು ದೇವಿಯನ್ನು ಸ್ತುತಿಸುತ್ತಾ, ಓ ತಾಯೇ, ನೀನೇ ಬುದ್ಧಿ, ನೀನೇ ಲಕ್ಷ್ಮಿ, ನೀನೇ ಕ್ಷಮೆ, ಶಾಂತಿ, ಶ್ರದ್ಧೆ ಮತ್ತು ದಯೆಯ ರೂಪದಲ್ಲಿ ಎಲ್ಲ ಜೀವಿಗಳಲ್ಲಿ ನೆಲೆಸಿರುವೆ. ನೀನೇ ಈ ಜಗತ್ತನ್ನ ಸೃಷ್ಟಿಸುವಳು, ಪಾಲಿಸುವಳು ಮತ್ತು ಸಂಹಾರ ಮಾಡುವವಳು ಅಂತ ಕೊಂಡಾಡಿದುವು. ಆ ಸ್ತುತಿಯಲ್ಲಿ ಒಂದು ಪ್ರಮುಖ ಶ್ಲೋಕ ಹೀಗಿತ್ತು: ಓ ಅಮ್ಮ, ನೀನು ಈ ಬ್ರಹ್ಮಾಂಡವನ್ನ ಸೃಷ್ಟಿಸಬೇಕು ಅಂತ ಸಂಕಲ್ಪಿಸಿದಾಗ ಮೊದಲು ತ್ರಿಮೂರ್ತಿಗಳನ್ನ ಸೃಷ್ಟಿಸಿ ಅವರಿಗೆ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳನ್ನ ವಹಿಸ್ತೀಯ. ಆದ್ರೆ ನೀನು ಮಾತ್ರ ಈ ಎಲ್ಲದರಿಂದಲೂ ಅತೀತಳಾಗಿ, ನಿರ್ಲಿಪ್ತಳಾಗಿ ನಿನ್ನ ಒಂದೇ ರೂಪದಲ್ಲಿ ಸ್ಥಿರವಾಗಿರ್ತೀಯ. ವೇದಗಳು ತಮ್ಮ ಮೊರೆಯನ್ನ ದೇವಿಯ ಮುಂದಿಟ್ಟವು. ಓ ತಾಯೇ, ದೇವತೆಗಳ ವಿಷಯದಲ್ಲಿ ನಿನಗೇಕೆ ಇಷ್ಟು ನಿರಾಸಕ್ತಿ? ವಿಷ್ಣುವಿನ ಶಿರವೇ ಹೀಗೆ ಬೇರ್ಪಟ್ಟಿರೋದು ನಮಗೆ ದೊಡ್ಡ ಆಶ್ಚರ್ಯ ತಂದಿದೆ. ನಿನ್ನನ್ನ ನಂಬಿದ ನಿನ್ನ ಭಕ್ತರು ಇಂತಹ ಸಂಕಷ್ಟಕ್ಕೆ ಒಳಗಾಗೋಕೆ ನೀನ್ ಯಾಕ್ ಬಿಟ್ಟೆ ತಾಯಿ ಅಂತ ದೇವಿಯನ್ನೇ ಪ್ರಶ್ನಿಸಿದ್ವು. ವೇದಗಳ ಆ ಆರ್ದ್ರ ಸ್ತುತಿಯಿಂದ ಪ್ರಸನ್ನಳಾದ ಮಹಾಮಾತೆ ತನ್ನ ರೂಪವನ್ನ ತೋರ್ಸ್ಲಿಲ್ಲ. ಬದಲಿಗೆ ಆಕಾಶದಿಂದ ಕೇಳಿಬಂದ ಒಂದು ಮಂಗಳಕರವಾದ ದಿವ್ಯವಾಣಿಯ ಮೂಲಕ ಉತ್ತರಿಸಿ ದೇವತೆಗಳನ್ನ ಸಂತೈಸಿದಳು. ಆ ದಿವ್ಯವಾಣಿ ಈ ಘಟನೆಗೆ ಒಂದಲ್ಲ ಎರಡು ಬಲವಾದ ಕಾರಣಗಳಿವೆ ಅಂತ ವಿವರಿಸೋಕೆ ಶುರುಮಾಡಿತು. ಆ ಎರಡೂ ಕಾರಣಗಳು ದೈವ ಸಂಕಲ್ಪದ ಭಾಗವೇ ಆಗಿದ್ವು. ಆಕಾಶವಾಣಿ ಮೊದಲ ಕಾರಣವನ್ನು ಹೀಗೆ ವಿವರಿಸಿತು: ಒಮ್ಮೆ ಭಗವಾನ್ ಹರಿಯು ತನ್ನ ಪ್ರೀತಿಯ ಪತ್ನಿ ಲಕ್ಷ್ಮಿಯ ಸುಂದರ ಮುಖವನ್ನು ನೋಡಿ ಲೀಲೆಯಿಂದ ನಕ್ಕನು. ಆದರೆ ಆ ಸಮಯದಲ್ಲಿ ತಾಮಸಿ ಶಕ್ತಿಯ ಪ್ರಭಾವದಿಂದ ಆ ನಗುವನ್ನು ಅಪಹಾಸ್ಯವೆಂದು ತಪ್ಪಾಗಿ ತಿಳಿದ ಲಕ್ಷ್ಮಿಯು ನಿನ್ನ ಶಿರಸ್ಸು ಪತನವಾಗಲಿ ಎಂದು ಶಪಿಸಿದಳು. ದೈವ ಸಂಕಲ್ಪದಂತೆ ಆ ಶಾಪವೇ ಇಂದು ನಿಜವಾಗಿದೆ. ಇನ್ನು ಎರಡನೇ ಕಾರಣವನ್ನು ವಿವರಿಸುತ್ತಾ ದೇವಿಯು ಹೇಳಿದಳು: ಹಯಗ್ರೀವನೆಂಬ ದೈತ್ಯನು ನನ್ನನ್ನು ಕುರಿತು 1000 ವರ್ಷಗಳ ಕಾಲ ಕಠೋರ ತಪಸ್ಸು ಮಾಡಿದ. ನಾನು ಪ್ರಸನ್ನಳಾಗಿ ವರ ಕೇಳು ಅಂದಾಗ ಅವನು ಅಮರತ್ವವನ್ನು ಬೇಡಿದ. ಅದು ಅಸಾಧ್ಯವಾದ್ದರಿಂದ ಅಶ್ವಮುಖಿ ಅಂದ್ರೆ ಕುದುರೆ ಮುಖದ ಜೀವಿಯಿಂದ ಮಾತ್ರ ನನಗೆ ಸಾವು ಬರಲಿ ಅಂತ ವರ ಪಡೆದುಕೊಂಡ. ಆ ವರದ ಬಲದಿಂದ ಅವನು ದೇವತೆಗಳಿಗೆ ಈಗ ವಿಪರೀತ ತೊಂದರೆ ಕೊಡ್ತಿದ್ದಾನೆ. ಹೀಗೆ 2 ಕಾರಣಗಳನ್ನು ವಿವರಿಸಿದ ದೇವಿಯು ದೇವತೆಗಳಿಗೆ ಪರಿಹಾರವನ್ನೂ ಸೂಚಿಸಿದಳು. ಚಿಂತಿಸಬೇಡಿ, ದೇವಶಿಲ್ಪಿಯಾದ ವಿಶ್ವಕರ್ಮನು ಒಂದು ಯಜ್ಞದ ಕುದುರೆಯ ಪವಿತ್ರ ಶಿರಸನ್ನ ತಂದು ಭಗವಾನ್ ವಿಷ್ಣುವಿನ ಮುಂಡಕ್ಕೆ ಜೋಡಿಸಲಿ. ಇದರಿಂದ ನಿಮ್ಮ 2 ಸಮಸ್ಯೆಗಳು ಪರಿಹಾರವಾಗುತ್ತವೆ. ದೇವಿಯ ಆದೇಶದಂತೆ ವಿಶ್ವಕರ್ಮನು ಕುದುರೆಯ ತಲೆಯನ್ನು ತಂದು ವಿಷ್ಣುವಿನ ದೇಹಕ್ಕೆ ಜೋಡಿಸಿದ. ಮಹಾಮಾಯೆಯ ಕೃಪೆಯಿಂದ ಭಗವಂತನು ಹಯಗ್ರೀವನಾದನು. ಆ ನೂತನ ರೂಪದಲ್ಲಿ ಆತನು ದೈತ್ಯ ಹಯಗ್ರೀವನನ್ನು ವಧಿಸಿ ದೇವತೆಗಳ ಸಂಕಷ್ಟವನ್ನ ದೂರ ಮಾಡಿ ಲೋಕದಲ್ಲಿ ಧರ್ಮವನ್ನು ಮರುಸ್ಥಾಪಿಸಿದನು. ಈ ಅದ್ಭುತವಾದ ಕಥೆ ನಮ್ಗೆ ಒಂದು ಗಹನವಾದ ಸತ್ಯವನ್ನ ತಿಳಿಸುತ್ತೆ. ಅದೇನಂದ್ರೆ, ನಮ್ಮ ಜೀವನದಲ್ಲಿ ಮೇಲ್ನೋಟಕ್ಕೆ ಒಂದು ಅನಾಹುತದಂತೆ ಕಾಣುವ ಘಟನೆಗಳ ಹಿಂದೆ ಒಂದು ದೊಡ್ಡ ದೈವಿಕ ಉದ್ದೇಶ ಅಡಗಿರಬಹುದು. ವಿಧಿ, ದೈವ ಸಂಕಲ್ಪ ಮತ್ತು ಜಗನ್ಮಾತೆಯಾದ ದೇವಿಯ ಕರುಣಾಮಯಿ ಆಟದ ಮುಂದೆ ಎಲ್ಲವೂ ಗೌಣ. ಹರಿಯೋಂ ತತ್ಸತ್.